ಕೂಳೂರಿಂದ ನಾದ ಬ್ರಹ್ಮಮಯಿ ಜಗತ್. ಈ ಜಗತ್ತೇ ನಾದಮಯವಾಗಿದೆ. ಎಲ್ಲ ಕಲಾಪ್ರೇಮಿಗಳಿಗೂ ಶುಭ ನಮನಗಳು. ಇಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳು, ಗುರುಗಳು, ಪೋಷಕರು ಮತ್ತು ಪ್ರಿಯ ವಿದ್ಯಾರ್ಥಿಗಳೆಲ್ಲರಿಗೂ ನಮ್ಮ ಶ್ರೀ ವಾಗ್ದೇವಿ ಸಂಗೀತ ವಿದ್ಯಾಲಯದ ವತಿಯಿಂದ ಆಯೋಜಿಸಿರುವ 2ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ಸಂಸ್ಕೃತಿಯಲ್ಲಿ ದೀಪವು ಕೇವಲ ಬೆಳಕಲ್ಲ, ಅದು ಜ್ಞಾನದ ಸಂಕೇತ. ದೀಪೇನ ಲೋಕಾಂಜಯತಿ ಎಂಬಂತೆ ಅಜ್ಞಾನದ ಕತ್ತಲೆಯನ್ನು ಸರಿಸಿ ಜ್ಞಾನದ ಬೆಳಕನ್ನು ಪಸರಿಸುವ ಈ ದೀಪ ಪ್ರಜ್ವಲನಾ ಕಾರ್ಯಕ್ಕೆ ಚಾಲನೆ ನೀಡೋಣ. ಯಾವುದೇ ವಿಘ್ನಗಳಿಲ್ಲದೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಲಿದ್ದಾರೆ ನಮ್ಮ ವಿದ್ಯಾಲಯದ ಪುಟಾಣಿ ಮಕ್ಕಳು. ಇಂದಿನ ಕಾರ್ಯಕ್ರಮಕ್ಕೆ ಸರಪಾಡಿ ಶ್ರೀಮತಿ ವಾಗ್ದೇವಿ ಮತ್ತು ಶ್ರೀ ಕೃಷ್ಣ ಕಾರಂತ್ರವರು ದೀಪ ಬೆಳಗುವ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ಸವಿನಯ ವಿನಂತಿ.
ಬೇಗ ತಗೊಳ್ಳಿ. ದೀಪ ಬೆಳಗಿದ ಗಣ್ಯರಿಗೂ ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದ ಪುಟಾಣಿಗಳಿಗೂ ಧನ್ಯವಾದಗಳು. ಗಣ್ಯರು ಬೆಳಗಿದ ಈ ಜ್ಯೋತಿಯು ನಮ್ಮೆಲ್ಲರಲ್ಲೂ ಜ್ಞಾನ ಮತ್ತು ಕಲೆಯ ಸೌರಭವನ್ನು ತುಂಬಲಿ. ದೀಪದ ಈ ಕಿರಣಗಳು ನಮ್ಮೆಲ್ಲರ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಲಿ ಎಂದು ಆಶಿಸೋಣ. ದಿನಾಂಕ 19 ಏಪ್ರಿಲ್ 2024ರಂದು ಸಂಕೀರ್ತನಾ ತರಗತಿ 1 ಹಿರಿಯರ ವಿಭಾಗ ಮತ್ತು ಸಂಕೀರ್ತನಾ ತರಗತಿ 2 ಕಿರಿಯರ ವಿಭಾಗ ಎಂಬ ಹೆಸರಿನೊಂದಿಗೆ ನಮ್ಮ ವಿದ್ಯಾಲಯವು ಆರಂಭಗೊಂಡು ಫೆಬ್ರವರಿ 7, 2025ರಂದು ಶ್ರೀ ವಾಗ್ದೇವಿ ಸಂಗೀತ ವಿದ್ಯಾಲಯ ಎಂದು ನಾಮಕರಣಗೊಂಡಿತು. ಹೀಗೆ ಆರಂಭವಾದ ಸಂಕೀರ್ತನಾ ಪಯಣವು ಪ್ರಸ್ತುತ ಸುಮಾರು 84 ವಿದ್ಯಾರ್ಥಿಗಳನ್ನು ಹೊಂದಿದ್ದು, ಸಂಕೀರ್ತನಾ ತರಗತಿ 3, 4 ಮತ್ತು 5 ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ತರಗತಿಯನ್ನು ಆರಂಭಿಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಗಾನೇನ ಪ್ರೀಯತೆ ದೇವಃ ಗಾನೇನ ಪ್ರೀಯತೆ ಜಗತ್. ಸಂಗೀತದಿಂದ ದೇವರನ್ನು ಒಲಿಸಿಕೊಳ್ಳಬಹುದು ಹಾಗೂ ಸಂಗೀತದ ಮೂಲಕ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಸಂಗೀತವು ದೇವರನ್ನು ತಲುಪುವ ಸುಲಭವಾದ ದಾರಿಯಾಗಿದೆ. ಇಂತಹ ಮಹತ್ತರವಾದ ಕಲೆಯನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸಿ ಬೆಳೆಸುತ್ತಿರುವ ನಮ್ಮ ಸಂಗೀತ ವಿದ್ಯಾಲಯದ ವಾರ್ಷಿಕೋತ್ಸವದ ಸಂಭ್ರಮದ ಕ್ಷಣವಿದು. ಅತಿಥಿ ದೇವೋ ಭವ ಎಂಬುದು ನಮ್ಮ ಸಂಸ್ಕೃತಿಯ ಸಾರ. ಬಂದಂತಹ ಎಲ್ಲರನ್ನೂ ಪ್ರೀತಿಯಿಂದ ಬರಮಾಡಿಕೊಳ್ಳುವುದು ನಮ್ಮ ಪರಂಪರೆ. ಈ ಪರಂಪರೆಯಂತೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರುವ ಗಣ್ಯರನ್ನು ಹಾಗೂ ನೆರೆದಿರುವ ಎಲ್ಲ ಕಲಾಭಿಮಾನಿಗಳನ್ನು ಸ್ವಾಗತಿಸಲು ಶ್ರೀಮತಿ ಮೈತ್ರಿ ಶ್ರೀನಿವಾಸ ಉಡುಪ ಇವರನ್ನು ಆಹ್ವಾನಿಸುತ್ತಿದ್ದೇನೆ. ಶುಭ ಮಧ್ಯಾಹ್ನ. ವಾಗ್ದೇವಿ ಸಂಗೀತ ವಿದ್ಯಾಲಯದ ದ್ವಿತೀಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆದರದ ಸ್ವಾಗತ. ಇದೀಗ ದೀಪ ಪ್ರಜ್ವಲನೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಶ್ರೀಮತಿ ವಾಗ್ದೇವಿ ಕಾರಂತ್ ಹಾಗೂ ಶ್ರೀ ಕೃಷ್ಣ ಕಾರಂತ್ ಇವರಿಗೆ ಆತ್ಮೀಯ ಸ್ವಾಗತ. ಇಂದು ನಮ್ಮ ಸಂಗೀತ ವಿದ್ಯಾಲಯದ ವತಿಯಿಂದ ಸನ್ಮಾನಿತರಾಗುತ್ತಿರುವ ಹಿರಿಯರಾದ ಶ್ರೀಮತಿ ಲಕ್ಷ್ಮೀ ಕಾರಂತ್ ಹಾಗೂ ಸರಪಾಡಿ ಶಂಕರನಾರಾಯಣ್ ಕಾರಂತ್ ಇವರಿಗೆ ಆತ್ಮೀಯ ಸ್ವಾಗತ. ನಮ್ಮ ಗುರುಗಳಾದ ಶ್ರೀಮತಿ ಗೀತಾ ನಾವ್ಡ ಹಾಗೂ ನಮ್ಮ ವಿದ್ಯಾಲಯದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸದಾ ಪ್ರೋತ್ಸಾಹ ಕೊಡುತ್ತಿರುವಂತಹ ಶ್ರೀಯುತ ಗಣೇಶ್ ನಾವ್ಡ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಸಹೋದರರಾದ ಶ್ರೀಯುತ ರಾಘವೇಂದ್ರ ಕಾರಂತ್ ಹಾಗೂ ಶ್ರೀಯುತ ಸುಬ್ರಹ್ಮಣ್ಯ ಕಾರಂತ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಲಾ ಪೋಷಕರು, ಕಲಾಭಿಮಾನಿಗಳು ಆಗಿರುವಂತಹ ತಮ್ಮೆಲ್ಲರನ್ನು, ವಿದ್ಯಾರ್ಥಿನಿಯರನ್ನು ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿದ ನಿಮಗೂ ಆದರದ ಸ್ವಾಗತ. ಕಲೆ ಎಂಬುದು ದೈವದತ್ತವಾದ ವರ. ಸಾಧನೆಯ ಶಿಖರವೇರಿದ ಕಲಾವಿದರನ್ನು ಗೌರವಿಸುವುದು ಕಲೆಗೆ ನಾವು ನೀಡುವ ಗೌರವ. ಸನ್ಮಾನ ಎಂಬುದು ಸಾಧಕನಿಗೆ ನೀಡುವ ಲೌಕಿಕ ಗೌರವ ಮಾತ್ರವಲ್ಲ, ಅದು ಅವರ ಕಲಾ ತಪಸ್ಸಿಗೆ ಸಲ್ಲಿಸುವ ಭಕ್ತಿಯ ಸಮರ್ಪಣೆ. ಪಾರಂಪರಿಕ ಭಜನೆ ಮತ್ತು ಯಕ್ಷಗಾನ ಭಾಗವತಿಕೆಯ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಹಿರಿಯ ಕಲಾವಿದರಾದ ಸರಪಾಡಿ ಶ್ರೀ ಶಂಕರನಾರಾಯಣ ಕಾರಂತ್ ಅವರಿಗೆ ನಮ್ಮ ವಿದ್ಯಾಲಯದ ವತಿಯಿಂದ ಸನ್ಮಾನ ನಡೆಯಲಿದೆ. ಸನ್ಮಾನಿತರ ಸಾಧನೆಯ ಹಾದಿಯನ್ನು ಪರಿಚಯಿಸುವ ಸನ್ಮಾನ ಪತ್ರವನ್ನು ವಾಚಿಸಲು ಶ್ರೀಮತಿ ಶುಭಾರಾವ್ ಅವರಲ್ಲಿ ವಿನಂತಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಾಗ್ದೇವಿ ಸಂಗೀತ ವಿದ್ಯಾಲಯ ಕಾವೂರು ಇದರ ದ್ವಿತೀಯ ವರ್ಷದ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಪಾರಂಪರಿಕ ಭಜನೆ ಹಾಗೂ ಯಕ್ಷರಂಗದ ಭಾಗವತಿಕೆಯ ಹೃತ್ಪೂರ್ವ ಪ್ರತಿಭೆ ಶ್ರೀ ಸರಪಾಡಿ ಶಂಕರನಾರಾಯಣ ಕಾರಂತ್ ಇವರಿಗೆ ಸಮರ್ಪಿಸಲಿರುವ ಗೌರವಾರ್ಪಣೆ ಪತ್ರ 24/3/1952ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸರಪಾಡಿಯ ಶ್ರೀ ಕೇಶವ ಕಾರಂತ್ ಹಾಗೂ ಶ್ರೀಮತಿ ದಯಾವತಿ ಕಾರಂತ್ ಇವರ ಮಗನಾಗಿ ಕಾರಂತರ ಜನನ. PUCವರೆಗೆ ವಿದ್ಯಾಭ್ಯಾಸ. 1980ರಲ್ಲಿ ಶ್ರೀ ಲಕ್ಷ್ಮೀ ಕಾರಂತ್ ಅವರೊಂದಿಗೆ ಮದುವೆ. 3 ಗಂಡು ಮಕ್ಕಳು, ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳನ್ನು ಹೊಂದಿರುವ ಸುಂದರ ಕುಟುಂಬ. ಪಾರಂಪರಿಕ ಭಜನೆ ಹಾಗೂ ಯಕ್ಷಗಾನ ಭಾಗವತಿಕೆಯ ಮೂಲಕ ಗಾಯನದಲ್ಲಿ ಭಕ್ತಾಧಾರಿತ ರೂಪ ನೀಡಿರುವ ಸರಪಾಡಿ ಶಂಕರನಾರಾಯಣ ಕಾರಂತ್ ಇವರು ಧರ್ಮಸ್ಥಳ, ಕಟೀಲು, ಅರುವ, ಕುಂಬಳೆ, ಕದ್ರಿ ಮೇಳಗಳಲ್ಲಿ ಸಹಾಯಕ ಮತ್ತು ಮುಖ್ಯ ಭಾಗವತರಾಗಿ ತಿರುಗಾಟ ನಡೆಸಿದ್ದಾರೆ.
ಮುಖ್ಯವಾಗಿ ಕುಳಾಯಿ ವಿಷ್ಣುಮೂರ್ತಿ ದೇವಳದಲ್ಲಿ ಪ್ರತಿ ಬುಧವಾರ ನಡೆದುಕೊಂಡು ಬರುತ್ತಿರುವ ಭಜನಾ ಕಾರ್ಯಕ್ರಮದಲ್ಲಿ ಶ್ರೀಮತಿ ಗೀತಾ ಹಾಗೂ ಸಹೋದರರಾದ ಶ್ರೀ ರಾಘವೇಂದ್ರ ಕಾರಂತ್, ಶ್ರೀ ಸುಬ್ರಹ್ಮಣ್ಯ ಕಾರಂತರಿಗೆ ಅವಕಾಶ ಕಲ್ಪಿಸಿ ಭಜನಾ ಕ್ಷೇತ್ರದಲ್ಲಿ ಉತ್ತುಂಗಕ್ಕೇರಲು ಪ್ರೋತ್ಸಾಹಿಸಿ ಭಜನಾ ಪರಂಪರೆಯನ್ನು ಮುಂದುವರಿಸಲು ಅಡಿಪಾಯ ಹಾಕಿದವರು. ಇವರಿಗೆ ಇವರು ನಂಬಿರುವ ಕಲಾಮಾತೆ ಕಲೆಯಲ್ಲಿ ಇನ್ನಷ್ಟು ಸಾಧಿಸುವ ಶಕ್ತಿಯನ್ನು ಕರುಣಿಸಲಿ. ನಿಮಗೆ ಆಯುರಾರೋಗ್ಯ, ಸಂಪತ್ತು, ನೆಮ್ಮದಿಯನ್ನು ದೇವರು ಕರುಣಿಸಲಿ. ನಿಮ್ಮ ಸಾಧನೆ ಇದೇ ರೀತಿ ಮುಂದುವರಿಯಲಿ ಎಂದು ಹಾರೈಸುವ ಶ್ರೀಮತಿ ಗೀತಾ ಮತ್ತು ಶ್ರೀ ಗಣೇಶ್ ನಾವುಡ ಹಾಗೂ ಶಿಷ್ಯವೃಂದ, ಶ್ರೀ ವಾಗ್ದೇವಿ ಸಂಗೀತ ವಿದ್ಯಾಲಯ, ಕಾವೂರು. ಧನ್ಯವಾದಗಳು. ಅನುಭವವೇ ಅತಿ ದೊಡ್ಡ ಪಾಠ. ಈಗ ನಮ್ಮ ಗೌರವವನ್ನು ಸ್ವೀಕರಿಸಿದ ಹಿರಿಯ ಕಲಾವಿದರು ತಮ್ಮ ಜೀವನದ ಸಾರ್ಥಕ ಪಯಣದ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಭಜನಾ ಆಸಕ್ತರಿಗೆ, ಭಜನೆ ಕಲಿಯುವವರಿಗೆ, ಸಂಗೀತ ಅಂತ ಇದೆ, ಎಲ್ಲರಿಗೂ ನಮಸ್ಕಾರ. ನನಗೆ ಭಾಷಣ ಮಾಡಿ ಬರೋದಿಲ್ಲ, ಮಾತಾಡಲಿಕ್ಕೆ ಬರೋದಿಲ್ಲ. ಪದ್ಯ ಬೇಕಾದರೂ ಹೇಳ್ಬೋದು, ಅದು ಕೂಡ ಬಾಯಿಪಾಠ ಬರೋದಿಲ್ಲ. ಹಾಗಾಗಿ ನನ್ನ ಅನಿಸಿಕೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ನನ್ನ ಅಜ್ಜಿ ಎಲ್ಲ ಪದ್ಯ ಹೇಳ್ತಾ ಇದ್ದರು. ಎಲ್ಲ ಬೆಳಗ್ಗೆ ಎದ್ದ ಕೂಡಲೇ ಪದ್ಯ ಹೇಳಲಿಕ್ಕೆ ಶುರು ಮಾಡಿದರೆ ರಾತ್ರಿ ಮಲಗೋಲ್ವರೆಗೂ ಪದ್ಯ ಹೇಳ್ತಾ ಇದ್ದರು. ಎಲ್ಲ ಉದಯರಾಗ, ಎಲ್ಲ ಹಾಡುಗಳು, ಯಾವುದು ಮದುವೆಯ ಹಾಡುಗಳು, ಶೋಭಾನೆ ಹಾಡುಗಳು, ಅದರಲ್ಲಿ ಮುಖ್ಯವಾಗಿ ಇದು ಉಂಟು. ಮೊದಲು ದೂರುವ ಹಾಡು ಅಂತೇಳಿ ಇತ್ತು. ಆಗ ವಾದ್ಯಗಳೆಲ್ಲ ಇರಲಿಲ್ಲಂತೆ. ಹಾಗೆ ಪರಸ್ಪರ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಕೂತ್ಕೊಂಡು ಇದು ದೂರುವ ಹಾಡು ಅಂತೇಳಿ ಇತ್ತು. ಅಂಥ ಹಾಡುಗಳು ಅದೆಲ್ಲ ಹೇಳಿದ್ದಾರೆ. ಅದೇ ಅದು ದೂರುವುದು ಯಾವುದು, ಗಂಡಿನ ಕಡೆಯವರನ್ನು ಹೆಣ್ಣಿನ ಕಡೆಯವರು, ಹೆಣ್ಣಿನ ಕಡೆಯವರನ್ನು ಗಂಡಿನ ಕಡೆಯವರು ದೂರುವಂಥ ಹಾಡುಗಳು. ಅಂಥ ಹಾಡುಗಳೆಲ್ಲ ದಿವಸ ಹೇಳ್ತಾ ಇದ್ದರು ಅವರು ಬೆಳಗ್ಗೆ. ಅಷ್ಟು ಮಾತ್ರ ಅಲ್ಲ, ಅವರ ಸೊಸೆಯಲ್ಲಿ ಜಗಳ ಮಾಡುವಾಗ ಸಮೇತ ಅದಲ್ಲೇ ಯಾವುದು ಪದ್ಯದಲ್ಲೇ ಇದು ಅತ್ತೇ ಸೊಸೆಯ ಬೈಯುವ ನಾಲಿಗೆ ನೀನು ಸತ್ತಂದೆ ಬಿದ್ದಿರು ನಾಲಗೆ, ಅಂದರೆ ಹೀಗೆ ಅದರ ಪ್ರತಿಯೊಂದಲ್ಲೂ ಪದ್ಯ ಹೇಳ್ತಾಯಿದ್ರು. ಆ ಪದ್ಯ ಕೇಳಿ ನಮಗೆ ಅಂತ ಹೇಳಿದರೆ ನಮಗೆ ಏನೋ ಈ ಪದ್ಯದ ಮೇಲೆ, ಭಜನೆ ಮೇಲೆ ಆಸಕ್ತಿ ಉಂಟಾಗಿದೆ. ಹಾಗಾಗಿ ನಾನು ಭಾಗವತಿ ಕಲೀಲಿಕ್ಕೆ ಹೋದೆ. ಹಾಗೆ ಅದು ಕೂಡ ಬೇಕು ಅಂತೇಳಿ ಹೋದ್ದು ಅಲ್ಲ, ಏನೋ ಅಲ್ಲಿಗೆ ದೂಡಿ ಹೋದ್ದು. ಅಂತೂ ಆ ಆಸಕ್ತಿಯಲ್ಲಿ ಹೋಗಿ ಒಂದು 18 ವರ್ಷ ಮಾತ್ರ ತಿರುಗಾಟ ಮಾಡಿದ್ದು, ಹೆಚ್ಚು ತಿರುಗಾಟ ಮಾಡಲಿಲ್ಲ. ಅಂದರೆ ನಮಗೆ ಮುಖ್ಯವಾಗಿ ಆ ಭಾಗವತಿಯಿಂದಲೂ ನಮ್ಮ ಹೊಟ್ಟೆಯ ನಮ್ಮ ಇದು ಪ್ರಾಮುಖ್ಯ. ಹಾಗಾಗಿ ಭಾಗವತಿಯ ಇದನ್ನು ಬಿಟ್ಟು ಮತ್ತೆ ಬೇರೆ ಇದಕ್ಕೆ ಹೋಗಬೇಕಾಗಿ ಬಂತು. ಹಾಗಾಗಿ ನಾವೀಗ ಎಲ್ಲ ಬಿಟ್ಟು ಇದರಲ್ಲೇ ಇದ್ದೇವೆ, ಅದು ಪೌರೋಹಿತ್ಯ ಲೈನ್ನಲ್ಲಿದ್ದೇವೆ. ಹಾಗೆ ಪೌರೋಹಿತ್ಯ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ನಾವು ಪೌರೋಹಿತ್ಯಕ್ಕೆ ಸೇರಿದ ಮೇಲೆ ನನ್ನ ಮಕ್ಕಳಿಗೂ ನನ್ನ ತಮ್ಮನ ಮಕ್ಕಳಿಗೂ ಅದರಲ್ಲಿ ಒಂದು ಆಸಕ್ತಿ ಉಂಟಾಯಿತು. ಅದರಲ್ಲಿ ಅವರ ಮೇಲೆ ಬಂದಿದ್ದಾರೆ. ಅವರು
ಇದಾಗಿದ್ದಾರೆ. ಹಾಗಾಗಿ ಅದು ಅಲ್ಲದೆ ನಾವೊಂದು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ, ಎಲ್ಲರೂ ಸಾಯಂಕಾಲ ಹೊತ್ತು ಮನೆಯಲ್ಲಿ ಎಲ್ಲರನ್ನೂ ಕೂಡಿಸಿಕೊಂಡು ಒಂದು ಇಂತಿಷ್ಟು ಗಂಟೆಗೆ ಒಂದು 4 ಪದ್ಯ ಆದರೂ, ಯಾವುದು ಭಜನಾ ಪದ್ಯ, ದೇವರ ಪದ್ಯ ಅಥವಾ ವಿಷ್ಣು ಸಹಸ್ರನಾಮ, ಒಟ್ಟಿಗೆ ಕೂತು ಯಾರು ಮಕ್ಕಳನ್ನು ಸಮೇತ, ಹಿರಿಯರಿದ್ದರೆ ಹಿರಿಯರು, ಮಕ್ಕಳಿದ್ದರೆ ಒಟ್ಟಿಗೆ ಕೂಡಿ ಒಂದು ಅರ್ಧ ಗಂಟೆಯಷ್ಟಾದರೂ ಹೇಳಿದರೆ ಒಳ್ಳೆಯದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಇದರಿಂದ ಏನು ಮಕ್ಕಳಿಗೆ ಇವರಿಗೆಲ್ಲ ಸಂಸ್ಕಾರ ಬೆಳೆಯುತ್ತದೆ, ಇದರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂಥೇಳಿ ನನ್ನ ಅನಿಸಿಕೆ. ನನಗೆ ಸನ್ಮಾನ ಮಾಡಿದಂಥ ನನ್ನ ಮಗಳೇ ನನಗೆ ಬೇಕು ಅಂತೇಳಿ, ಇದು ಮನೆಯವರಿಗೆ ಕೊಟ್ಟ ಹಾಗೆ ಇದಾಯಿತು. ಆದರೂ ನನ್ನನ್ನು ನಾನು ಅವಳಿಗೇನು ಹೇಳಿಕೊಡಲಿಲ್ಲ, ಎಲ್ಲರೂ ಹೇಳಿದ್ದನ್ನು ಕೇಳಿ ಅವಳು ಪದ್ಯ ಹೇಳಿದ್ದಾಳೆಂದು ನನಗೆ ಗೊತ್ತಿಲ್ಲ. ಅಂತೂ ಇನ್ನು ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಯಶಸ್ಸು ಸಿಕ್ಕಲಿ, ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಇದರಿಂದ ಯಾರಿಗೆ ಅವಳಿಗೂ ಹೆಸರು ಬರಲಿ, ಇದರಿಂದ ಸಂಗೀತ ಲೋಕಕ್ಕೆ, ಭಜನಾ ಲೋಕಕ್ಕೆ ಹೆಚ್ಚಿನ ಕೊಡುಗೆ ಅವಳಿಂದ ಸಿಗಲಿ ಅಂಥೇಳಿ, ಇದರಿಂದ ಎಲ್ಲರಿಗೂ ಮನಃಶಾಂತಿ ಸಿಗಲಿ ಅಂತೇಳಿ ನಾನು ಬಯಸ್ತೇನೆ ಅಷ್ಟೇ. ತಮ್ಮ ಅನುಭವದ ಮಾತುಗಳಿಗೆ ಧನ್ಯವಾದಗಳು. ಯಶಸ್ಸಿನ ಹಾದಿ ಎಂದು ಹೂವಿನ ಹಾಸಿಗೆ ಅಲ್ಲ. ಸನ್ಮಾನಿತರ ಅನುಭವದ ಮಾತುಗಳು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ, ಜೀವನದ ದಾರಿದೀಪವಾಗಲಿ. ಈಗ ಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆಯನ್ನು ಆರಾಧಿಸುವ ಸಮಯ. ತಾಯಿ ಅಂಬೆಯ ಮಹಿಮೆಯನ್ನು ಸಾರುವ ಅಂಬಾಸ್ತವ ಈಗ ನಮ್ಮ ವಿದ್ಯಾಲಯದ ಪುಟಾಣಿ ಮಕ್ಕಳ ಕಂಠಸಿರಿಯಲ್ಲಿ. ಜಗತ್ತಿನ ಸಕಲ ಶಕ್ತಿಗಳ ಮೂಲ ಆ ಪರಾಶಕ್ತಿ, ಆ ತಾಯಿಯ ಕರುಣೆ ಕೃಪೆ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸೋಣ.
ಯತ್ರ ನಾದಃ ತತ್ರ ಹರಿಹಿ, ಎಲ್ಲಿ ನಾದವಿದೆಯೋ ಅಲ್ಲಿ ಹರಿಯೇ ವಾಸಿಸುತ್ತಾನೆ ಎಂಬ ತತ್ವವನ್ನು ಅನುಭವಿಸುತ್ತಾ ನಮ್ಮ ಪುಟಾಣಿ ಕಲಾವಿದರು ದೇವಬಂದಾನೋ ಎಂಬ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ. ತಮ್ಮ ಗಾಯನದ ಮೂಲಕ ಭಗವಂತನ ಸಾನ್ನಿಧ್ಯದ ಅನುಭವವನ್ನು ನೀಡಿದ ಪುಟಾಣಿಗಳಿಗೆ ಧನ್ಯವಾದಗಳು. ಪುಸ್ತಕಗಳೆಂದರೆ ಜ್ಞಾನದ ಭಂಡಾರ. ಅರಿವಿನ ಹಾದಿಗೆ ಅವುಗಳೇ ಆಧಾರ. ಪುಸ್ತಕಗಳಿಲ್ಲದ ಮನೆ ಕಿಟಕಿಗಳಿಲ್ಲದ ಕೋಣೆಯಂತೆ. ಅರಿವಿನ ಹೊಸ ಕಿಟಕಿಯನ್ನು ಇಂದು ನಾವು ತೆರೆಯುತ್ತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನೂತನ ಪುಸ್ತಕವಾದ ಭಜನಾ ಸಂಕೀರ್ತನೆಯನ್ನು ಲೋಕಾರ್ಪಣೆಗೊಳಿಸಲು ಶ್ರೀ ಗಣೇಶ್ ನಾವಡ ಇವರಲ್ಲಿ ವಿನಂತಿಸುತ್ತೇನೆ. ಕೃತಿಯು ಜ್ಞಾನದಾಹಿಗಳಿಗೆ ಮೃಷ್ಟಾನ್ನವಾಗಲಿ, ಅಕ್ಷರಗಳು ಅರಿವಿನ ದೀಪವಾಗಲಿ, ಪ್ರತಿ ಪುಟವು ಬದುಕಿನ ದಾರಿಯನ್ನು ಬೆಳಗುವ ಹಣತೆಗಳಾಗಲಿ ಎಂಬುದು ನಮ್ಮ ಆಶಯ. ಶಿವನ ಜಟೆಯಲ್ಲಿ ನೆಲೆಸಿದ ಗಂಗೆಯ ಪಾವಿತ್ರ್ಯ ಮತ್ತು ಮಹಾದೇವನ ಭವ್ಯತೆಯನ್ನು ಸಾರುವ ಧವಳಗಂಗೆಯ ಗಂಗಾಧರ ಮಹಾಲಿಂಗ ಎಂಬ ಹಾಡು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ವಿದ್ಯಾಲಯದ ಹಿರಿಯರ ಸಂಕೀರ್ತನ. ಗಂಗೆಯ ಗಂಗಾಧರ
ಆ ಕೈಲಾಸನಾಥನ ಮಹಿಮೆಯನ್ನು ತಮ್ಮ ಗಾಯನದ ಮೂಲಕ ಸಾರಿದ ಎಲ್ಲರಿಗೂ ಧನ್ಯವಾದಗಳು. ನಂಬಿದವರ ಕೈ ಬಿಡನು ಆ ಹರಿ, ನಂಬದವರ ಮುಂದೆ ಸುಳಿಯನು. ನಾರಾಯಣನ ಪಾದಕ್ಕೆ ಶರಣಾಗುವ ನಿನ್ನ ನಂಬಿದೆನಯ್ಯ ನಾರಾಯಣ ಎಂಬ ದಾಸರ ಪದವನ್ನು ಹಾಡಲಿದ್ದಾರೆ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು. ದೇವರ ಮೇಲಿನ ನಂಬಿಕೆ ಎಂಬುದು ಬದುಕಿನ ಬಹುದೊಡ್ಡ ಶಕ್ತಿ. ಆ ನಂಬಿಕೆಯೊಂದಿಗೆ ಮುನ್ನಡೆಯೋಣ. ಯಾವುದೇ ಒಂದು ಸಂಸ್ಥೆಯ ಬೆಳವಣಿಗೆಯ ಹಿಂದೆ ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಒಂದು ಸುಂದರ ಕನಸಿರುತ್ತದೆ. ನಮ್ಮ ವಿದ್ಯಾಲಯವು ಕ್ರಮಿಸಿ ಬಂದ ಹಾದಿ, ನಾವು ಸಾಧಿಸಿದ ಮೈಲುಗಲ್ಲುಗಳನ್ನು ನಿಮ್ಮ ಮುಂದೆ ಇಡಲು ಇದು ಸಕಾಲ. ಒಂದು ಸುಂದರ ರಾಗಕ್ಕೆ ತಂಬೂರಿಯ ಶ್ರುತಿ ಎಷ್ಟು ಮುಖ್ಯವೋ, ಹಾಗೆಯೇ ಒಂದು ಸಂಗೀತ ವಿದ್ಯಾಲಯದ ಬೆಳವಣಿಗೆಗೆ ಪೋಷಕರ ಬೆಂಬಲ ಮತ್ತು ಗುರುಗಳ ಮಾರ್ಗದರ್ಶನ ಅಷ್ಟೇ ಮುಖ್ಯ. ಈ ವಿದ್ಯಾಲಯದ ಸಾಧನೆಯ ಹಿಂದೆ ನಿಮ್ಮೆಲ್ಲರ ಪಾಲಿದೆ. ಆ ಯಶಸ್ಸಿನ ಪಯಣದ ಸಂಕ್ಷಿಪ್ತ ವರದಿಯನ್ನು ಈಗ ನಿಮ್ಮ ಮುಂದಿಡಲಿದ್ದಾರೆ ಶ್ರೀಮತಿ ಚಂದ್ರಕಲಾರವರು. ಸಂಗೀತ ವಿದ್ಯಾಲಯ ಕಾವೂರು ಇದರ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. ನಮ್ಮ ಈ ಸಂಗೀತ ವಿದ್ಯಾಲಯವು 2024 ಏಪ್ರಿಲ್ 19ರಂದು ಸಂಕೀರ್ತನಾ ತರಗತಿ 1 ಹಿರಿಯರ ವಿಭಾಗ ಮತ್ತು ಸಂಕೀರ್ತನಾ ತರಗತಿ 2 ಕಿರಿಯರ ವಿಭಾಗ ಹೀಗೆ ಆರಂಭವಾಯಿತು.
ಮುಂದೆ ನಮ್ಮ ಸಂಕೀರ್ತನ ತರಗತಿ 3, 4, 5 ತರಗತಿಗಳು ಅಲ್ಲದೆ ಕರ್ನಾಟಕ ಶಾಸ್ತ್ರೀಯ ತರಗತಿಯನ್ನು ಆರಂಭಿಸಿ ವರ್ಷ ತುಂಬಿದೆ. ಈಗ ನಮ್ಮ ಸಂಕೀರ್ತನ ಪಯಣದ ಆರಂಭ ಮತ್ತು ನಾವು ಸಾಗಿ ಬಂದ ದಾರಿಯ ಕಡೆ ಸ್ವಲ್ಪ ಕಣ್ಣು ಹಾಯಿಸೋಣ. ದಿನಾಂಕ 7/2/2025 ನಮ್ಮ ಗುರುಗಳಾದ ಶ್ರೀಮತಿ ಗೀತಾ ನಾವುಡ ಇವರ ಪುತ್ರ ನವನೀತ ಕೃಷ್ಣನ ಉಪನಯನದ ಹಿಂದಿನ ದಿನ ತರಕಾರಿ ಮುಹೂರ್ತದ ಶುಭ ದಿನದಂದು ನಮ್ಮ ಗುರುಗಳ ಮಾತೃಶ್ರೀಯವರ ಹೆಸರಿನೊಂದಿಗೆ ನಮ್ಮ ಸಂಕೀರ್ತನ ತರಗತಿಗೆ ಶ್ರೀ ವಾಗ್ದೇವಿ ಸಂಗೀತ ವಿದ್ಯಾಲಯ ಎಂದು ನಾಮಕರಣ ಮಾಡಿ ನಮ್ಮ ಭಜನಾ ಸಂಕೀರ್ತನ ಶುಭಾರಂಭಗೊಂಡಿತು. ಹೌದು, ನಾವು ಸಜ್ಜಾಗಿ ಇಟ್ಟ ಸಂಕೀರ್ತನಾ ಪಯಣದ ಪ್ರಥಮ ಹೆಜ್ಜೆ ಅದು. ಮತ್ತೆ ನಾವು ಮುಂದೆ ಸಾಗಿ ಬಂದದ್ದು ನಮ್ಮ ಗುರುಗಳ ಊರು ಕಾವೂರು ಶ್ರೀ ಮಹಾಲಿಂಗೇಶ್ವರ ಸನ್ನಿಧಾನಕ್ಕೆ. ದಿನಾಂಕ 7/3/2025 ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕ ಸಂದರ್ಭ ನಮ್ಮ ಭಜನಾ ಸಂಕೀರ್ತನ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡ ಸಂತೋಷದ ಕ್ಷಣ. ಪ್ರಸಕ್ತ ವರ್ಷ ನಾವು ನೀಡಿದ ಕಾರ್ಯಕ್ರಮಗಳು: ದಿನಾಂಕ 15/4/2025 ಸುಬ್ರಹ್ಮಣ್ಯ ದೇವಸ್ಥಾನ ತೋಕೂರು, 9/7/2025 ಸಾರ್ವಜನಿಕ ರಂಗ ಪೂಜೆಯ ಪ್ರಯುಕ್ತ ಸುರತ್ಕಲ್ ಶಾರದಾ ಮಂದಿರ, 27/9/2025 ನವರಾತ್ರಿಯ ಪ್ರಯುಕ್ತ ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ, 1/10/2025 ನವರಾತ್ರಿಯ ಪ್ರಯುಕ್ತ ಕೊಲ್ಯ ಸತೀಶ್ ಅಧಿಕಾರಿಗಳ ಮನೆಯಲ್ಲಿ, 9/11/2025 ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ವಿಶ್ವನಾಥ ದೇವಸ್ಥಾನ ಕೃಷ್ಣಾಪುರ, 23/11/2025 ಜಾತ್ರಾ ಮಹೋತ್ಸವದ ಪ್ರಯುಕ್ತ ತೋಕೂರು ಸುಬ್ರಹ್ಮಣ್ಯ ದೇವಸ್ಥಾನ, 7/12/2025 ಬಪ್ಪನಾಡು ದುರ್ಗಾಪರಮೇಶ್ವರ ದೇವರ ಸನ್ನಿಧಿಯಲ್ಲಿ, 15/1/2025 ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ, 1/2/2025 ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ, 7/2/2026 ಸಾರಂತಾಯ ಗರುಡಿ ಉಳ್ಳಾಯ ದೇವಸ್ಥಾನ ಸಸಿಹಿತ್ಲು, 4/2/2026 ಮಳಲಿ ವಿಷ್ಣುಮೂರ್ತಿ ದೇವರ ಪ್ರತಿಷ್ಠಾ ದಿನದಂದು, 20/2/2026 ಉರುವ ಪಂಚಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವ ಸಂದರ್ಭ, 15/2/2026 ಶಿವರಾತ್ರಿಯ ಪ್ರಯುಕ್ತ ಶ್ರೀ ವಿಶ್ವನಾಥ ದೇವಸ್ಥಾನ ಕೃಷ್ಣಾಪುರ, 21/3/2026 ಕಳವಾರು ಬೆಂಕಿನಾಥೇಶ್ವರ ದೇವಸ್ಥಾನ, 2/4/2026 ಕುರಾಯ ಶ್ರೀ ಸದಾಶಿವ ದೇವಸ್ಥಾನ, ಮೊನ್ನೆ 11/4/2026 ಅರುಶನ ಉಪನಯನದ ಸಂದರ್ಭದಲ್ಲಿ. ಮನುಷ್ಯರಿಗೆ ಒಂದು ಗುರಿ ಇರಬೇಕು, ಆ ಗುರಿಯ ಹಿಂದೆ ಯೋಗ್ಯ ಗುರು ಇರಬೇಕಂತೆ. ನಮ್ಮ ಈ ಭಜನಾ ಸಂಕೀರ್ತನ ಎಂಬ ಮರಕ್ಕೆ ನಮ್ಮ ಗುರುಗಳು ಆಸಕ್ತಿ, ಸಹನೆ, ತ್ಯಾಗ, ಪರಿಶ್ರಮ, ಉತ್ತೇಜನ ಎಂಬ ಫಲವತ್ತಾದ ನೀರೆರೆದು ಸಾಕಿದ ಕಾರಣ ಇಷ್ಟೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೀಡಲು ಸಾಧ್ಯವಾಯಿತು. ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಹಕಾರದಿಂದ ಈ ಮರ ಹೆಮ್ಮರವಾಗಿ ಬೆಳೆದು ಒಳ್ಳೆಯ ಫಲಗಳನ್ನು ನೀಡುವಂತಾಗಲಿ ಎಂದು ಆಶಿಸುತ್ತಾ ನಮ್ಮ ಈ ವಾರ್ಷಿಕ ವರದಿಗೆ ಪೂರ್ಣ ವಿರಾಮದ ಚುಕ್ಕೆ ಇಡುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅವಕಾಶಕ್ಕಾಗಿ ವಂದನೆಗಳು. ಹರಿ ಓಂ. ಈ ವರದಿಯನ್ನು ಕೇಳಿದಾಗ ನಮ್ಮ ವಿದ್ಯಾಲಯದ ಬೆಳವಣಿಗೆಯ ಬಗ್ಗೆ ಬಹಳ ಹೆಮ್ಮೆ ಎನಿಸುತ್ತದೆ. ಈ ಸಾಧನೆಯ ಹಾದಿಗೆ ಸಾಕ್ಷಿಯಾದ ಎಲ್ಲರಿಗೂ ಧನ್ಯವಾದಗಳು. ಈಗ ಐಶ್ವರ್ಯದ ಅಧಿದೇವತೆ ಮಹಾಲಕ್ಷ್ಮಿಯನ್ನು ಸ್ತುತಿಸುವ ಸಮಯ. ಲಕ್ಷ್ಮಿ ಮತ್ತು ನಾರಾಯಣರ ದಿವ್ಯ ಸಂಬಂಧವನ್ನು ಸಾರುವ ಈ ಹಾಡನ್ನು ಹಾಡಲಿದ್ದಾರೆ ನಮ್ಮ ವಿದ್ಯಾಲಯದ ಹಿರಿಯರ ಸಂಕೀರ್ತನಾ ತಂಡ.
ಮಹಾಲಕ್ಷ್ಮೀ ವಾಸುದೇವರೇ. ಆ ತಾಯಿ ನಮ್ಮೆಲ್ಲರ ಬದುಕಿನಲ್ಲೂ ನೆಲೆಸಲಿ, ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಆಶಿಸೋಣ. ಈಗ ನಮ್ಮ ವಿದ್ಯಾಲಯದ ಬಗ್ಗೆ, ಇಲ್ಲಿನ ಕಲಾ ಪಯಣದ ಬಗ್ಗೆ ವಿದ್ಯಾರ್ಥಿಗಳ ಮನದಾಳದ ಮಾತುಗಳನ್ನು ಆಲಿಸೋಣ. ಮೊದಲಿಗೆ ಕಿರಿಯರ ವಿಭಾಗದಿಂದ ಆಶ್ವಿ ಕಾರಂತ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶ್ವಿ ಕಾರಂತ್. ನಾನು ಈ ಭಜನೆ ತರಗತಿಯಿಂದ ಸೇರಿ 1 ವರ್ಷ ಆಯಿತು. ನನಗೆ ಹಾಡೋದು ತುಂಬ ಇಷ್ಟ. ನಾನು ಈ ತರಗತಿಯಿಂದ ಸೇರಿ ತುಂಬ ಹಾಡು ಕಲಿತೆ ಮತ್ತು ಸ್ಟೇಜಲ್ಲಿ ಕೂತು ಹಾಡಲಿಕ್ಕೆ ಗುರುಗಳು ಅವಕಾಶ ಮಾಡಿಕೊಟ್ಟರು. ನಮಗೆ ಪ್ರೀತಿಯಿಂದ ನಮ್ಮ ತಪ್ಪುಗಳನ್ನೆಲ್ಲ ತಾಳ್ಮೆಯಿಂದ ತಿದ್ದುತ್ತಾ ನಮ್ಮ ಪ್ರತಿಭೆಯನ್ನು ಹೊರತರುವ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ನಮನಗಳು. ಧನ್ಯವಾದಗಳು. ಹಿರಿಯರ ವಿಭಾಗದಿಂದ ಶ್ರೀಮತಿ ಭಾರತಿಯವರು ತಮ್ಮ ಅನಿಸಿಕೆಯನ್ನು ಹೇಳಲಿದ್ದಾರೆ. ಹಲೋ, ಬನ್ನಿ. ಅವಳು ಫಸ್ಟ್ ಅಂದರೆ ಗುರುಗಳಿಗಿಂತ ಫಸ್ಟ್ ಅವಳು ನನ್ನ ತಂಗಿ. ಆಮೇಲೆ ಎಲ್ಲ ಸಹ ವೆಲ್ ವಿಷರ್, ಫ್ರೆಂಡ್ ಎಲ್ಲ ಸಹ ಈಗ ಗುರು ಆಗಿದ್ದಾರೆ. ಹಾಗಾಗಿ ಈಗ ಆಶ್ವಿಕಾರ್ ಅಂತ ಹೇಳಿದ ಹಾಗೆಯೇ ಅವರು ಎಲ್ಲ ಸರಿ ತಪ್ಪುಗಳನ್ನೆಲ್ಲ ತಿದ್ದಿ ಮುನ್ನಡೆಸ್ತಾ ಇದ್ದಾರೆ. ಹೀಗೆ ಮುಂದೆ ಅವರಿಗೂ ಯಶಸ್ವಿ ಸಿಕ್ಕಲಿ, ಹಾಗೆ ನಾವು ಸಹ ಅವರೊಟ್ಟಿಗೆ ಶಿಷ್ಯರಾಗಿ ನಮ್ಮ ಸಾಧನೆ ಸಹ ಮಾಡುತ್ತಾ ಇದ್ದೇವೆ. ಹಾಗೆ ನಮಗೂ ಯಶಸ್ಸು ಸಿಗಲಿ. ಮತ್ತು ಅವಳು ತುಂಬ ಆಸೆ ಪಟ್ಟದ್ದೆಲ್ಲ, ಅವಳಿಗೆ ಕನಸಾಗಿದ್ದೆಲ್ಲ ನನಸಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ಹರಿ ಓಂ ಶ್ರೀ ಗುರುಭ್ಯೋ ನಾಮ. ನನ್ನ ಹೆಸರು ಲಕ್ಷ್ಮೀ ಗುರುದತ್ ಪೈ ಅಂತ. ನನ್ನ ಮತ್ತು ಗೀತಮ್ಮನ ಮೊದಲ ಸಂಬಂಧ ಅವರ ಮಗಳ ಟೀಚರ್ ಆಗಿ. ನಮ್ಮ ಸ್ಕೂಲ್ನ ಅನೇಕ ಫಂಕ್ಷನ್ಗಳಲ್ಲಿ ಗೀತಮ್ಮವೇ ಬರೋದು. ನನಗೆ ಅವರಿದ್ರೇ, ಪ್ರಾರ್ಥನೆ ಅವರಿಂದ ಮಾಡಿಸಿದ್ರೇ ಅದು ನಮ್ಮ ಸ್ಕೂಲಿದು ಪ್ರೋಗ್ರಾಮ್ ಎಲ್ಲ ಯಶಸ್ವಿಯಾಗಿ ಬರ್ತದೆ ಅಂತ ಒಂದು ನಂಬಿಕೆ. ಹಾಗಾಗಿ ಎಂಥ ಪ್ರೋಗ್ರಾಮ್, ಆ್ಯನ್ಯುವಲ್ ಡೇ ಇರ್ಬೋದು, ಅದು ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡುವಾಗ ಕೂಡ ಫಸ್ಟಿಗೆ ನನಗೆ ಪ್ರಾರ್ಥನೆ ನನ್ನ ಗೀತಮ್ಮನದೇ ಬೇಕು. ಸೊ ಅವರಿಗೆ ಒಂದು ಕಾಲ್ ಮಾಡ್ತೇನೆ ಖಂಡಿತವಾಗಿ. ನನ್ನ ಭಾಗ್ಯ ಏನಂತ ಹೇಳಿದರೆ, ನಾನು ಟೀಚರ್ ಕೂಡ ಹೌದು, ಈಗ ನನಗೆ ಗುರುಗಳಾಗಿ ಪುನಃ ಗೀತಮ್ಮನೇ ಬಂದಿದ್ದಾರೆ.
ಗುರುಗಳಿಗೆ ಗುರುಗಳಾಗಿ ಬಂದಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಅವರಿಗೆ ಈ ಇದರಲ್ಲಿ ನಾನು ಅವರಿಗೆ ಹೇಳಿದೆ, ಗೀತಮ್ಮ, ಹೀಗೆ ಶಾಲೆಗಳಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಕೊಡೋದಕ್ಕಿಂತ ನೀವೇ ನಿಮ್ಮ ಕ್ಲಾಸನ್ನು ಒಮ್ಮೆ ಸ್ಟಾರ್ಟ್ ಮಾಡಿ. ಆನ್ಲೈನ್ ಆದರೆ ನಾನು ನನ್ನ ಸ್ಕೂಲಲ್ಲಿ ಅವರಿಗೆ ಕ್ಲಾಸಸ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ, ವಿನಂತಿ ಮಾಡಿಕೊಳ್ತಾ ಇದ್ದರೆ, ಆದರೆ ಅವರದ್ದು ಬಿಸಿ ಸ್ಕೆಡ್ಯೂಲ್ ಆದ್ದರಿಂದ ಇಲ್ಲ ಮ್ಯಾಮ್ ನನಗೆ ಆಗಲಿಕ್ಕಿಲ್ಲ ಅಂತ ಮೃದುವಾಗಿ ಯಾವಾಗಲೂ ಅವರು ಇಲ್ಲ ಅಂತಲೇ ಹೇಳುವವರು. ಆದರೆ ಅದಕ್ಕೆ ನಾನು ಹೇಳಿದೆ, ಆನ್ಲೈನ್ ಸ್ಟಾರ್ಟ್ ಮಾಡಿ ಗೀತಮ್ಮ, ಆಗ್ತದೆ, ಇದು ಬೆಳೀಲಿ, ಹೀಗೆ ನಮ್ಮ ತಂಡಗಳು ಬೆಳೀತಾ ಹೋಗಲಿ ಅಂತ ನಾನೇ ಅವರಿಗೆ ಹೇಳಿದ್ದೆ ಮೊದಲಾಗಿ. ಸೊ ಇವತ್ತಿಗೆ ಈ ಮರಗಳಿಗೆ ಶಾಖೆಗಳು 4-5 ಬ್ರಾಂಚಸ್ ಬರ್ತಾ ಉಂಟು. ಇನ್ನೂ ಕೂಡ ಅವರು ಹೇಳಿದಾಗೆ ಮೊದಲಾಗಿ ದೊಡ್ಡ ಹೆಮ್ಮರವಾಗಿ ಬೆಳೆಯಲಿ ಅಂತ ಆಶಿಸುತ್ತಾ, ಗೀತಮ್ಮ ನಿಮಗೆ ಆಲ್ ದ ಬೆಸ್ಟ್. ನೆಕ್ಸ್ಟ್ ಇಯರ್ ನಾವು ಮಾಡುವಾಗ ಒಂದು 5 ಶಾಖೆಗಳು ಜಾಸ್ತಿ ಆಗಲಿ ಅಂತ ಹಾರೈಸ್ತೇನೆ ದೇವರ ಹತ್ರ. ಥ್ಯಾಂಕ್ ಯು ಗೀತಮ್ಮ, ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ ಈ ವಿದ್ಯಾಲಯದ ಜೀವಾಳ. ಅವರ ಪ್ರೀತಿ ಅಭಿಮಾನಿಗಳಿಗೆ ಈ ವಿದ್ಯಾಲಯವು ಸದಾ ಚಿರಋಣಿಯಾಗಿರುತ್ತದೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಕತ್ತಲೆಯಲ್ಲಿರುವ ಕಣ್ಣುಗಳಿಗೆ ಜ್ಞಾನವೆಂಬ ಕಾಡಿಗೆಯನ್ನು ಹಚ್ಚಿ ಬೆಳಕಿನ ಹಾದಿ ತೋರುವವರೇ ಗುರುಗಳು. ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತಿ ಸುಂದರವಾದ ಮೂರ್ತಿಯನ್ನು ಮಾಡುವಂತೆ ನಮ್ಮ ಬದುಕಿನಲ್ಲಿ ಸಪ್ತಸ್ವರಗಳನ್ನು ತುಂಬಿ ನಮ್ಮನ್ನು ಕಲೆಯ ಪಥದಲ್ಲಿ ನಡೆಸುತ್ತಿರುವ ನಮ್ಮ ಗುರುಗಳಾದ ಶ್ರೀಮತಿ ಗೀತಾ ನಾವಡ ಅವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ಗುರುವಂದನೆಯನ್ನು ಅರ್ಪಿಸುತ್ತಿದ್ದೇವೆ. 2 ಮಕ್ಕಳು ಬಂದು ನಿಮ್ಮ ಟೀಚರನ್ನು ಕರ್ಕೊಂಡು ಬನ್ನಿ 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 ಬನ್ನಿ. ಚಂದದ ಮಕ್ಕಳು ಬನ್ನಿ ನೋಡುವ. ಹಿಡ್ಕೊಂಡು ಬನ್ನಿ ಬನ್ನಿ, ಕರ್ಕೊಂಡು ಬನ್ನಿ. ಗೌರವಾನ್ವಿತ ಎನ್ ಕೃಷ್ಣ ಕಾರಂತ್ ಮತ್ತು ಶ್ರೀಮತಿ ವಾಗ್ದೇವಿ ಕಾರಂತ್ ದಂಪತಿಯ ಪುತ್ರಿಯಾಗಿ ಜನಿಸಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣತಿ ಹಾಗೂ ಪಾರಂಪರಿಕ ಭಜನೆ ಮತ್ತು ಸಂಗೀತದ ಮೂಲಕ ಗಾಯನದಲ್ಲಿ ಭಕ್ತಾಧಾರಿತ ರೂಪ ನೀಡುತ್ತಿರುವ ಶ್ರೀಮತಿ ಗೀತಾ ನಾವಡ ಮಂಗಳೂರು ಇವರು BSc B.Ed ಪದವೀಧರೆ. ತಮ್ಮ 9ನೇ ವಯಸ್ಸಿನಿಂದಲೇ ವಿದ್ವಾನ್ ಶ್ರೀ ಯೋಗೀಶ್ ಕಿಣಿ ಇವರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಸಿಸಿ ಆನಂತರದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ವಿದ್ವಾನ್ ಎಂ ನಾರಾಯಣ ಸುರತ್ಕಲ್ ಇವರಲ್ಲಿ ಅಭ್ಯಾಸ ಮಾಡಿ ಸೀನಿಯರ್ ಶ್ರೇಣಿಯನ್ನು ಪಡೆದಿರುತ್ತಾರೆ. ಮುಂದಿನ ವಿದ್ವತ್ ಕಲಿಕೆಯನ್ನು ವಿದುಶ್ರೀ ಡಾಕ್ಟರ್ ಶ್ರೀಮತಿ ಸುಚಿತ್ರಾ ಹೊಳ್ಳ ಪುತ್ತೂರು ಇವರಲ್ಲಿ ಮುಂದುವರೆಸಿದ್ದಾರೆ. ಸಹೋದರರಾದ ಬ್ರಹ್ಮಶ್ರೀ ವೇದಮೂರ್ತಿ ರಾಘವೇಂದ್ರ ಕಾರಂತ್ ಮತ್ತು ಶ್ರೀ ಕೇಶವ ವೇದಸ್ಮೃತಿ ಪ್ರಶಸ್ತಿ 2024 ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಕಾರಂತ್ ಸುರತ್ಕಲ್ ಇವರೊಂದಿಗೆ ನವನೀತ ಭಜನಾ ಮಂಡಳಿಯನ್ನು ಆರಂಭಿಸಿ ಹಲವಾರು ಭಜನಾ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರುತ್ತಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಸಂಗೀತ ಪಾಠ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯಾಗಿ ಪಾಲ್ಗೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಭಕ್ತಿಗೀತೆಗಳು ಹಾಗೂ ಸಾಂಪ್ರದಾಯಿಕ ಹಾಡುಗಳನ್ನು ಹಾಡಿ ಪ್ರಸಿದ್ಧಿ ಪಡೆದಿರುತ್ತಾರೆ. ಪ್ರಸ್ತುತ ಪತಿ ಜ್ಯೋತಿಷಿ ವಿದ್ವಾನ್ ಶ್ರೀ ಗಣೇಶ ನಾವಡ ಕಾಸರಗೋಡು ಹಾಗೂ ಮಕ್ಕಳಾದ ಚಿರಂಜೀವಿ ನವನೀತ್ ಮತ್ತು ಕುಮಾರಿ ಅನ್ವಿತಾ ಇವರೊಂದಿಗೆ ಮಂಗಳೂರಿನ ಕಾವೂರಿನಲ್ಲಿ ನೆಲೆಸಿದ್ದು ಶ್ರೀ ವಾಗ್ದೇವಿ ಸಂಗೀತ ವಿದ್ಯಾಲಯ ಎಂಬ ಹೆಸರಿನಡಿಯಲ್ಲಿ ಆನ್ಲೈನ್ ಮೂಲಕ ಭಜನಾ ಸಂಕೀರ್ತನಾ ತರಗತಿ ಮತ್ತು ಶಾಸ್ತ್ರೀಯ ಸಂಗೀತ ತರಗತಿಯನ್ನು ನಡೆಸುತ್ತಿದ್ದಾರೆ. ಅಲ್ಲದೆ ಶಾಸ್ತ್ರೀಯ ಸಂಗೀತ ಮತ್ತು ಭಜನಾ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಅಪಾರ ಜನ ಮೆಚ್ಚುಗೆ ಮನ್ನಣೆಯನ್ನು ಗಳಿಸಿ ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ. ಇಂತಹ ಅಪಾರ ಪ್ರತಿಭೆಯುಳ್ಳ ಗುರುಗಳನ್ನು ಪಡೆದ ನಾವೇ ಧನ್ಯರು. ಈಗ ಗುರುವಂದನೆಯ ಅಂಗವಾಗಿ ವಿದ್ಯಾಲಯದ ಎಲ್ಲ ಶಿಷ್ಯರು ಜೊತೆಗೂಡಿ ಗುರುನಾಮಾಮೃತ ಎಂಬ ಹಾಡನ್ನು ಹಾಡುವ ಮೂಲಕ ಭಕ್ತಿಪೂರ್ವಕವಾಗಿ ಗುರುವಂದನೆಯನ್ನು ಅರ್ಪಿಸಲಿದ್ದಾರೆ.
ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರ ಸೌಂಡ್ ಇನ್ನೂ ಜೋರಾಗಿ ಈಗ ನಮ್ಮ ಸನ್ಮಾನ್ಯ ಗುರುಗಳಿಂದ ಒಂದೆರಡು ನುಡಿಮುತ್ತುಗಳು. ವೇದಿಕೆಯಲ್ಲಿರುವ ಎಲ್ಲ ನನ್ನ ಹಿರಿಯರಿಗೂ ಹಾಗೂ ಕೆಳಗೆ ಕೂತಿರುವ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನನ್ನ ವಂದನೆಗಳು. ನಾನು ತುಂಬ ಆಲೋಚನೆ ಮಾಡಿದ್ದೆ ಅನಿಸಿಕೆ ಹೇಳಬೇಕು ಅಂತೇಳಿ, ಈಗ ಬರ್ತಾ ಇಲ್ಲ. ಹಾಗೆ ತುಂಬ ಕಡೆ ನನಗೆ ಆಶ್ಚರ್ಯ ಆಯಿತು. ಅಂದರೆ ವಾರ್ಷಿಕ ವರದಿ ಎಲ್ಲ ಓದುವಾಗ ನನಗೆ ಆಶ್ಚರ್ಯ ಆಯಿತು, ಇದು ನನ್ನಿಂದ ಸಾಧ್ಯ ಆಯಿತಾ ಅಂತೇಳಿ. ಅಂದರೆ ಪ್ರತಿ ತಿಂಗಳು ನಾವು ಏನು ಇದು ಮಾಡಿದ್ವಿ, ನಮ್ಮ ಭಜನಾ ಕಾರ್ಯಕ್ರಮವನ್ನು ನೀಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಅಂದರೆ ನನ್ನ ವಿದ್ಯಾಲಯ ಇನ್ನೂ ಮುಂದುವರಿಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿಕೊಂಡು ಎಲ್ಲರೂ ಕೂಡ, ನಾನೀಗ ಮೆನ್ಷನ್ ಮಾಡೋದಿದ್ದರೆ ಹೆಸರು ಕಲಾವತಿ ಅಕ್ಕ ಮತ್ತು ಚಂದ್ರಕಲಕ್ಕ ಮತ್ತು ಸೀತಾರತ್ನಕ್ಕ, ಆಯಿತಾ. ಅಂದರೆ ನಾನು ಅವರನ್ನು ಮೆನ್ಷನ್ ಮಾಡಿದ್ದು, ಇನ್ನೂ ಇದ್ದಾರೆ ತುಂಬ ಜನ ಸಪೋರ್ಟಿವ್ ಆಗಿ ತುಂಬ ಜನ ಇದ್ದಾರೆ ನನಗೆ. ಅದು ನನಗೆ ನನ್ನ ಹೆಮ್ಮೆ. ನಾನು ಈ ಫೀಸು ತಗೊಂಡು ಎಷ್ಟು ನಾನು ಸಂಪಾದನೆ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ, ನಾನು ಲೆಕ್ಕ ಕೂಡ ಇಡುವುದಿಲ್ಲ. ನಾನು ಸಂಪಾದನೆ ಮಾಡಿದ್ದು ನಿಮ್ಮ ಪ್ರೀತಿಯನ್ನು, ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕೆಂದರೆ ನಾನಂದರೆ ಹೆಚ್ಚು ಮಾತಾಡೋದಿಲ್ಲ, ಸಲಹೆ ಎಲ್ಲ ನಾನು ನನ್ನ ಅಣ್ಣಂದಿರಿಗೆ ಕೊಡ್ತಿದ್ದೆ. ಅಂದರೆ ಈ ಹಾಡು ನೀವು ಹಾಡಿ ಇದು ಅಂತ ಹೇಳಿಕೊಂಡು. ಆದರೆ ನಾನು ಇಷ್ಟು ಜನವನ್ನು ಸಂಪಾದನೆ ಮಾಡ್ತೇನೆ ಅಂತೇಳಿ ನಾನು ಕನಸಲ್ಲೂ ಆಲೋಚನೆ ಇರಲಿಲ್ಲ. ಅದು ಎಲ್ಲ ನನ್ನ ಮನೆಯವರ ಸಹಕಾರ, ನನ್ನ ಅಮ್ಮ ಆಗಿರ್ಬೋದು, ನನ್ನ ಅತ್ತೆ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ನನ್ನ ಅಣ್ಣಂದಿರಾಗಿರ್ಬೋದು. ಅಣ್ಣಂದಿರ ಸಪೋರ್ಟ್ ಅಂತ ಹೇಳಿದರೆ ಅದೊಂದು ಎಡಕೈ ಬಲಕೈ ಇದ್ದ ಹಾಗೆ ಅಣ್ಣಂದ್ರೆ ಹೇಳಿದರೆ. ಅಂದರೆ ಅಂದರೆ ಎಲ್ಲರೂ ಕೂಡ ಅದರಲ್ಲಿ ಅವರು ಇವರಂತಿಲ್ಲ. ಅಂದರೆ ಅತ್ತಿಗೆ ಅಂದರೂ ಕೂಡ ಅಣ್ಣಂದ್ರೆ ಹೇಗೆಯಾ, ಅತ್ತಿಗೆ ಅಂದರೂ ಹಾಗೆ. ಒಂದು ಟೆನ್ಷನ್ ಆದ ಕೂಡಲೇ ಫೋನು ಅತ್ತಿಗೆಗೆ ಸೀದಾ. ಎರಡನೇ ಅತ್ತಿಗೆ ಆಗಿರ್ಬೋದು, ಏನಾದ್ರು ನನಗೆ ಸಹಾಯ ಬೇಕು, ಎಂತಾದ್ರು ತಗೊಳ್ಬೇಕು ಅಂತ, ಎಂತಾರು ಐಡಿಯಾ ಬೇಕು ಅಂತ ಹೇಳಿದರೆ ದೊಡ್ಡ ಅತ್ತಿಗೆಗೆ. ಇವಳು ದೊಡ್ಡ ಅತ್ತಿಗೆ ನಮ್ಮದು. ಇನ್ನೊಬ್ಬರು ಇವರು ಸಣ್ಣ ಅತ್ತಿಗೆ ಇಲ್ಲಿದ್ದಾರೆ, ಮಂಜುಳಾಕಾರ ಅಂತ, ಇವರು ಶ್ವೇತಾಕಾರ ಅಂತ. ಹಾಗೆ ಅಂದರೆ ಎಲ್ಲರ ಸಪೋರ್ಟ್ ಇಲ್ಲದೆ ನಾನು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತಾಡಲಿಕ್ಕೂ ಕೂಡ ಬರೋದಿಲ್ಲ. ನಾನು ಕಳೆದ ವರ್ಷ ಇಷ್ಟು ಸಹ ಮಾತಾಡಲಿಲ್ಲ. ಹಾಗಾಗಿ ಎಲ್ಲರ ಪ್ರತಿಯೊಬ್ಬರ ಸಹಾಯ ಇಲ್ಲದೆ ನಾನು ಇಷ್ಟು ಮುಂದುವರಿಲಿಕ್ಕೆ, ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇನ್ನು ಮುಂದೆಯೂ ಕೂಡ ನಮ್ಮ ಸಂಸ್ಥೆ ಬೆಳಗಬೇಕು ಅಂತ ಹೇಳಿಕೊಂಡು ಪ್ರಾರ್ಥಿಸುತ್ತಾ ವಂದಿಸುತ್ತಾ
ಅಂದರೆ ಇನ್ನು ಹೇಗೆ ನಾವು ಮುಂದುವರಿಬೋದು ಅಂತ ಹೇಳಿಕೊಂಡು ನಿಮ್ಮ ಯೋಚನೆ ಐಡಿಯಾಗಳು ಏನಾದ್ರು ಇದ್ದರೆ ಈಗ ಹೇಳ್ಬೋದು. ರಪ್ಪ ಹೇಳೋದಿದ್ರೆ ಈಗಲೇ ಹೇಳ್ಬೋದು. ನಂದು ಅಂದರೆ ಇವಾಗಂದರೆ ಒಂದು ಭಜನಾ ಕಾರ್ಯಕ್ರಮ ಇದ್ದರೆ ಕೆಲವು ಕಡೆ ನಾವು ಸೇವೆ ಅಂತ ಕೊಡ್ತೇವೆ, ಕೆಲವು ಕಡೆ ಮೊನ್ನೆ ಈಗ ಶುಭ ಯೋಗೀಶ್ ರಾವ್ ಅವರ ಮಗನ ಉಪನಯನದ ಪ್ರಯುಕ್ತ ನಮಗೆ ಒಂದು ಭಜನಾ ಕಾರ್ಯಕ್ರಮ ಸಿಕ್ಕಿತು. ಅವರೇ ಸ್ಪಾನ್ಸರ್ ಮಾಡಿದರು ಆಯಿತಾ. ಹಾಗಾಗಿ ನಮಗೆ ಅದು ಒಂದು ಭುಜಬಲ ಸಿಕ್ಕಿದಾಗೆ. ಇಲ್ಲದಿದ್ದರೆ ಏನು ಅಂದರೆ ನಾವು ಪ್ರತಿ ಸಲ ಕೂಡ ಸೇವೆ ಅಂತಾಗುವಾಗ ಉಂಟಲ್ಲ, ಸೇವೆ ಅಂತಾಗುವಾಗ ನಾವು ತಬಲದವರಿಗೆ, ಹಾರ್ಮೋನಿಯಂ ಅವರಿಗೆ ಎಲ್ಲರಿಗೆ ಕೂಡ ಹಣ ಕೊಡಬೇಕಾಗ್ತದೆ. ಯಾಕೆಂದರೆ ಅವರ ವೃತ್ತಿ ಅದು ಆಯಿತಾ. ನಾವು ನಮ್ಮ ಸೇವೆ ಅಂತ ಮಾಡಿದರೂ ಅವರಿಗೆ ನಾವು ಕೊಡಲೇಬೇಕು. ಹಾಗೆಂತಾಗುವಾಗ ನಾವು ಹಣ ಸಂಗ್ರಹ ಮಾಡಬೇಕು. ಅದನ್ನು ಎಷ್ಟು 8 ಜನ ಬಂದರೆ ಪುನಃ ಡಿವೈಡ್ ಮಾಡಿ ಇಷ್ಟು ಕೊಡಿ ಅದನ್ನು ಕೇಳಿಕ್ಕೆ ಒಳ್ಳೆಯದಾಗೋದಿಲ್ಲ. ಹಾಗೇಳಿ ನಾನೇ ಎಲ್ಲ ಕೊಟ್ಟರೆ ಅದು ನನಗೆ ಹಾಗಂತಲ್ಲ, ಅಂದರೆ ಎಲ್ಲರ ಪಾಲು ಬೇಕು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಅದಕ್ಕೆ ಅಂತ ಹೇಳಿಕೊಂಡು ನಾವು ಒಂದು ದೇಣಿಗೆ ಅಂದರೆ ನಮ್ಮ ಸಂಸ್ಥೆಗೆ ಒಂದು ಸಂಗ್ರಹ ಮಾಡುವ, ತಿಂಗಳಿಗೆ ಇಷ್ಟರ ಹಾಗೆ ಕೊಡುವ ಅಂತ ಹೇಳಿಕೊಂಡು ಅಂದರೆ ಹಾಗೆ ಕೊಡುವಂಥ ಅಂದಾಜಿದೆ. ನೋಡು ಅದರಲ್ಲಿ ಯಾವ ಥರ ಏನು ಅಂತೇಳಿ ನೀವು ನಿಮ್ಮ ಸಲಹೆ ಬೇಕೇ ಬೇಕು, ಇಲ್ಲ ನನಗೆ ಆಲೋಚನೆ ಬರಲಿಕ್ಕಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಇದರ ಅಭಿಪ್ರಾಯ ಏನಾದ್ರು ನಿಮಗೆ ಈಗಲೇ ಹೇಳಲಿಕ್ಕೆ ಗೊತ್ತಿದ್ದರೆ ನನಗೊಂದು ಹೇಳಿ ಅದನ್ನು ಒಂದು ಸಾಕಾರ ಮಾಡುವ ಅಂತಿದ್ದೇನೆ. ಹಾಗೆ ಆಯಿತಾ, ನಮಸ್ತೆ. ಮತ್ತು ಮುಖ್ಯವಾಗಿ ನಾನು ಈ ಭಜನಾ ಇದಕ್ಕೆ ಮುಂದುವರಿಬೇಕಿದ್ರೆ ನನಗೆ ನನ್ನ ದೊಡ್ಡಪ್ಪ ಹೇಳ್ತಿದ್ದಾರೆ, ನಾನೆಂತ ಹೇಳಿಕೊಡ್ಲಿಲ್ಲ ಅಂತ ಹೇಳಿಕೊಂಡು. ನೀನು ಅವರು ಒಂದು ಭಜನಾ ಕಾರ್ಯಕ್ರಮಕ್ಕೆ ಹೋದರೆ ನೀನು ಬಾ ಅಂತ ಹೇಳಿಕೊಂಡು ನಮ್ಮನ್ನು ಕರೆಯುವುದು ಕೂಡ ಅವರ ಒಂದು ಎಂತ ಹೇಳೋದು ಅದಕ್ಕೆ ದೊಡ್ಡತನ ಅದು. ಹಾಗಾಗಿ ಮತ್ತು ತುಂಬ ನಮಗೇನು ಒಂದು ರಾಗ ಯಾವುದು ಅಂತೇಳಿ ಗೊತ್ತಾಗಲಿಲ್ಲ. ದೊಡ್ಡಪ್ಪನಿಗೆ ಫೋನ್, ದೊಡ್ಡಪ್ಪ ಇದು ಯಾವ ರಾಗ ಅಂತ ಹೇಳಿಕೊಂಡು. ಹಾಗೆ ಮತ್ತು ಕುಳಾಯಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಪ್ರತಿ ಬುಧವಾರ ಇದಾಗ್ತಿತ್ತು, ಏನು ಭಜನಾ ಕಾರ್ಯಕ್ರಮ ಆಗ್ತಿತ್ತು. ಅದಕ್ಕೆ ಕರೆದುಕೊಂಡು ಹೋಗೋದು ಮತ್ತು ತುಂಬ ಹಾಡುಗಳನ್ನು ಹೇಳಿಕೊಡುವುದು ಎಲ್ಲ. ಅದರಿಂದ ತುಂಬ ನಾವು ಕಲಿತೆವು. ನಾನು ಅಲ್ಲದೆ ನನ್ನ ಅಣ್ಣಂದಿರು ಕೂಡ ಎಲ್ಲ ಎಲ್ಲ ಅಷ್ಟಕಗಳನ್ನು ಹಾಗೆ ಅದೇ ತುಂಬ ಅವರು ಹೇಳಿಕೊಡ್ಲಿಲ್ಲ ಅಂತ ಹೇಳ್ತಾರೆ, ಆದರೆ ಅವ್ರು ಹೇಳಿಕೊಟ್ಟದ್ದು ಅವರಿಗೆ ನೆನಪಿಲ್ಲ. ಹಾಗೆ ತುಂಬ ಇಷ್ಟು ಅಂತ ಹೇಳಿದರೆ ಅಡಿಪಾಯ ಅಂತ ಏನು ಹೇಳ್ತೇವೆ ಅದನ್ನು ಅವರೇ ಹಾಕಿದ್ದು. ಹಾಗಾಗಿ ಮತ್ತು ಇದರಲ್ಲಿ ನನ್ನ ಅಮ್ಮನ ಹೆಸರು ಅಂದರೆ ನಾನು ಸಂಗೀತ ಕ್ಲಾಸ್ ಅಂತ ಹೇಳಿಕೊಂಡು 4ನೇ ಕ್ಲಾಸಲ್ಲಿ ಶುರು ಮಾಡಿದ್ದು, ಹಿಂದೂಸ್ತಾನಿ ಕಲೀಲಿಕ್ಕೆ ಶುರು ಮಾಡಿದ್ದು. ಮತ್ತು ಊರು ಬದಲಾಯಿತು ನಮ್ಮದು. 5ನೇ ಕ್ಲಾಸಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಫಸ್ಟ್ ಅಮ್ಮ ಸಂಗೀತ ಅಂತೇಳಿ ನನ್ನ ಮಗಳು ಸಂಗೀತ ಕಲಿಬೇಕು ಅಂತ ಹೇಳಿಕೊಂಡು ಸಂಗೀತಕ್ಕೆ ಸೇರಿಸಿದ್ದು. ಅದು ಹಿಂದೂಸ್ತಾನಿಯ ಕರ್ನಾಟಕ ಅದು ಎಂತ ಗೊತ್ತಿಲ್ಲ, ಒಟ್ಟು ನನ್ನ ಮಗಳು ಹಾಡ್ತಾಳೆ, ಅವಳ ಹಾಡು ಮುಂದುವರಿಬೇಕು ಅಂತ ಹೇಳಿಕೊಂಡು ಆಸೆ ಅವರಿಗೆ. ಮತ್ತು 5ನೇ ಕ್ಲಾಸಲ್ಲಿ ಸುರತ್ಕಲ್ಲಲ್ಲಿ ಸೇರಿಸಿದ್ರು. ನಮ್ಮ ಗುರುಗಳು ಕೂಡ ವಿದ್ವಾನ್, ನನ್ನ ಬೇಸಿಕ್ ಕಲ್ತಿದ್ದು ನಾನು ವಿದ್ವಾನ್ ಎಂ ನಾರಾಯಣ ಸುರತ್ಕಲ್, ಅವರು ಈಗ ಹಿರಿಯ ವಾಗ್ಗೇಯಕಾರರು ಕೂಡ ಅವರು ಆಯಿತಾ. ಆಗ ಅವರಿಂದ ನಾನು ಸೀನಿಯರ್ ವೃತ್ತಿಯವರೆಗೆ ಅವರಲ್ಲಿ ಕಲಿತು ಒಂದು ಗಟ್ಟಿ ಬೇಸಿಕ್ ಹಾಕಿದ್ದಾರೆ ನಮಗೆ. ಒಂದು ಬೇಸ್ ವಾಯ್ಸ್, ಒಂದು ಶಾಸ್ತ್ರೀಯ ತಾಳದ ಬಗ್ಗೆ, ಅದರ ಆಲಾಪ ಹೇಗೆ, ಗಮಕ ಎಲ್ಲ ಕೂಡ ಒಂದು ಚೆನ್ನಾಗಿ ಒಂದು ಅಡಿಪಾಯ ಹಾಕಿ ಕೊಟ್ಟಿದ್ದಾರೆ ಗುರುಗಳು. ಅದಕ್ಕೆಲ್ಲ ನಮ್ಮ ಗುರುಗಳು, ಈಗ ವಿದ್ವತ್ ಕಲಿತಾ ಇದ್ದೇನೆ, ವಿದುಷಿ ಸುಚಿತ್ರಾ ಹೊಳ್ಳ ಅವರಿಂದ. ಅದು ಏನು 10 ವರ್ಷ ಗ್ಯಾಪ್ ಆಯಿತು. ನನ್ನ ಮಗನ ಇದು ಗರ್ಭಿಣಿ ಸಮಯದಲ್ಲಿ ನಾನು ಬಿಟ್ಟೆ. ಮತ್ತು ಇನ್ನು ಆನ್ಲೈನಲ್ಲಿ ವಿದ್ವತ್ ಕಲಿಯುವ ಅವಕಾಶ ಸಿಕ್ಕಿತ್ತು. ಹಾಗೆ ಅದರಲ್ಲಿ ನಾನು ಮುಂದುವರೆದೆ. ಹಾಗೆ ನಾನು ಕಲಿತಾ ನಿಮಗೂ ಕಲಿಸ್ತಾ ಇನ್ನೂ ಬೆಳಿಬೇಕು ಅಂತ ಹೇಳಿಕೊಂಡು ನನ್ನದೊಂದು ಅಭಿಪ್ರಾಯ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಸಾಧ್ಯವೇ ಇಲ್ಲ. ಮತ್ತು ನಮ್ಮ ಮನೆಯವರು ಮುಖ್ಯವಾಗಿ ಅತ್ತೆ ನಾನು ಎಂಥರು ಇಲ್ಲಿ ಅಡಿಗೆ ಸ್ವಲ್ಪ ಮಾಡೋದು, ಅತ್ತೆ ಸ್ವಲ್ಪ ನೋಡಿಕೊಳ್ಳಿ ಅಂತ ಹೇಳಿಕೊಂಡು ಮೇಲೆ ಹೋಗೋದು ನಾನು ಆಯಿತಾ. ಮತ್ತು ಎಲ್ಲ ನಾನು ಒಮ್ಮೊಮ್ಮೆ ಅವರಿಗೆ ಸ್ವಲ್ಪ ವಾಯ್ಸು ಜಾಸ್ತಿ ಮಾಡ್ತೇನೆ, ಆದರೆ ಅವರು ಅದನ್ನು ತಗೊಳ್ಳೋದಿಲ್ಲ. ಹಾಗೇಳಿ ಅದು ವಾಯ್ಸು ಜಾಸ್ತಿ ಮಾಡೋದ್ರಿಂದ ಹಾಗಲ್ಲ,
ಒಂದು ಪ್ರೀತಿ, ಅದರಲ್ಲಿ ಅವರ ಮೇಲೆ ತುಂಬ ಪ್ರೀತಿ ನನಗೆ. ಅವರ ಬಗ್ಗೆ ಮನೆಯವರ ಸಹಕಾರ ಇಲ್ಲದೆ ನನಗದು ಐಡಿಯಾ ಬರಲಿಲ್ಲ. ನನ್ನ ಚಿಕ್ಕಪ್ಪ ಜಿತೇಂದ್ರ ರಾವ್ ಅಂತ ಇದ್ದಾರೆ, ಅವರು ಅವರ ಹತ್ರ ಹೇಳಿದರು. ಆಗ ನಂಗೆ ಹೌದಲ್ಲ, ಇವರ ಸಪೋರ್ಟ್ ಇಲ್ಲದೆ ನಾನು ಇಷ್ಟು, ನನ್ನ ಮನೆಯವರ ಸಪೋರ್ಟ್ ಇಲ್ಲದೆ ಇಷ್ಟು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅದು ನನಗೆ ಗೊತ್ತಾಗಲಿಲ್ಲ. ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ, ಆದರೆ ಅದು ಸಪೋರ್ಟ್ ಅವರು ಮಾತಾಡೋದು ಒಂಥರ ಅಂದರೆ ಅವರಿಗೆ ತುಂಬ ನೀಟ್ನೆಸ್ ಮತ್ತು ಸಮಯ ಪ್ರಜ್ಞೆ ಎಲ್ಲ ನಾನು ಕಲ್ತದ್ದು ಅವರಿಂದ. ಹಾಗಾಗಿ ಅವರಿಗೆ ನನ್ನ ವಂದನೆಗಳನ್ನು ಹೇಳ್ತೇನೆ. ಹಾಗೆ ಸನ್ಮಾನ ಸ್ವೀಕರಿಸಿದ ದೊಡ್ಡಪ್ಪ ಶಂಕರನಾರಾಯಣ್ ಕಾರಂತ್ ಹಾಗೂ ಅವರ ಪತ್ನಿ ನನ್ನ ದೊಡ್ಡಮ್ಮ ಲಕ್ಷ್ಮೀ ಕಾರಂತ್, ಇವರಿಗೂ ಕೂಡ ನನ್ನ ವಂದನೆಗಳು. ನಮಸ್ತೆ. ಧನ್ಯವಾದಗಳು. ಸಹಕಾರವಿಲ್ಲದೆ ಸಫಲತೆ ಅಸಾಧ್ಯ. ಈಗ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಪ್ರತಿಯೊಂದು ಕೈಗಳಿಗೂ ಮನಸ್ಸುಗಳಿಗೂ ಧನ್ಯವಾದ ಅರ್ಪಿಸುವ ಸಮಯ. ವಂದನಾರ್ಪಣೆ ಮಾಡಲು ಶ್ರೀಮತಿ ವಸುಧಾ ಕಾರಂತ್ ಇವರನ್ನು ವಿನಂತಿಸುತ್ತೇನೆ. ನಾದ ಬ್ರಹ್ಮ ತಸ್ಮೈ ನಮಃ. ಮಾನ್ಯ ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಗುರುಗಳೇ, ಪ್ರಿಯ ಪೋಷಕರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಶುಭ ಸಂಜೆ. ಸಂಗೀತವೆಂದರೆ ಆತ್ಮದ ಭಾಷೆ. ಈ ಮಾತಿನಂತೆ ಇಂದಿನ ನಮ್ಮ ಶ್ರೀ ವಾಗ್ದೇವಿ ಸಂಗೀತ ವಿದ್ಯಾಲಯದ ದ್ವಿತೀಯ ವಾರ್ಷಿಕೋತ್ಸವದ ಸಂಭ್ರಮವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣಕರ್ತರಾದವರೆಲ್ಲರಿಗೂ ಅಭಿನಂದನೆಗಳು. ಮೊದಲನೆಯದಾಗಿ ಈ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಿಸುವಂತೆ ನಮ್ಮೆಲ್ಲರನ್ನು ಹರಸಿದ ಭಗವಂತನಿಗೆ ಅನಂತ ಪ್ರಣಾಮಗಳು. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಶಂಕರನಾರಾಯಣ ಕಾರಂತ್ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ಮಾತುಗಳು ನಮಗೆ ಸದಾ ಪ್ರೇರಣೆಯಾಗಿವೆ. ಇಂದಿನ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಚಾಲನೆ ನೀಡಿದ ನಮ್ಮ ವಿದ್ಯಾಲಯದ ಮುಖ್ಯ ಆಧಾರ ಸ್ತಂಭವಾಗಿರುವ ಶ್ರೀಮತಿ ವಾಗ್ದೇವಿ ಮತ್ತು ಶ್ರೀ ಕೃಷ್ಣ ಕಾರಂತ್ ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಳಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಸಂಗೀತವೆಂಬ ಅದ್ಭುತ ಲೋಕವನ್ನು ಪರಿಚಯಿಸಿ ಆ ಹಾದಿಯಲ್ಲಿ ಮುನ್ನಡೆಸುತ್ತಿರುವ ನಮ್ಮ ಗುರುಗಳಾದ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಮತಿ ಗೀತಾ ನಾವ್ಡ ಇವರಿಗೂ ಹಾಗೂ ಇವರೊಂದಿಗಿದ್ದು ಪ್ರೋತ್ಸಾಹಿಸಿದ ಇವರ ಪತಿ ಶ್ರೀ ಗಣೇಶ್ ನಾವ್ಡ ಹಾಗೂ ಇವರ ಅತ್ತೆ ಹಾಗೂ ಇವರ ಸಹೋದರರಾದ ಶ್ರೀ ರಾಘವೇಂದ್ರ ಕಾರಂತ್, ಶ್ರೀ ಸುಬ್ರಹ್ಮಣ್ಯ ಕಾರಂತ್ ಮತ್ತು ಇವರ ಪತ್ನಿಯರು, ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿ ಅದ್ಭುತ ಪ್ರದರ್ಶನದ ಮೂಲಕ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬರಲು ಸಹಕರಿಸಿದ ನನ್ನ ಎಲ್ಲ ಸಹಪಾಠಿಗಳಿಗೂ ಮಕ್ಕಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಛಾಯಾಗ್ರಹಣದಲ್ಲಿ ನಮಗೆ ಸಹಕರಿಸಿದ ವಿನಯ್ ಕುಮಾರ್ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದ. ಮಕ್ಕಳಲ್ಲಿ ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೆಸಲು ಪ್ರೋತ್ಸಾಹ ನೀಡುತ್ತಿರುವ ಪೋಷಕರಿಗೆ ನಾವು ಸದಾ ಆಭಾರಿಯಾಗಿದ್ದೇವೆ. ಕಲೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ನೀವು ತೋರುತ್ತಿರುವ ಕಾಳಜಿಗೆ ನಮ್ಮ ನಮನಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು. ಅತಿಥಿಗಳ ಮಾರ್ಗದರ್ಶನ, ಗುರುಗಳ ಶ್ರಮ, ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಪೋಷಕರ ಸಹಕಾರದಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಿರಮಿಸುತ್ತಿದ್ದೇನೆ. ಧನ್ಯವಾದಗಳು. ಇಂದು ನಾವು ಕಂಡಿದ್ದು ಕೇವಲ ಪ್ರದರ್ಶನವಲ್ಲ, ಇದು ಭವಿಷ್ಯದ ಕಲಾವಿದರ ಕನಸಿನ ಮೊದಲ ಹೆಜ್ಜೆ. ಇಂದಿನ ಈ ಸಣ್ಣ ಹೆಜ್ಜೆ ನಾಳೆಯ ಶ್ರೇಷ್ಠ ಸಾಧನೆಯಾಗಲಿ. ಗಾನ ಮಾಧುರ್ಯವು ಜಗದ ಪ್ರತಿ ಮೂಲೆಯಲ್ಲಿಯೂ ಮೊಳಗಲಿ. ನಮ್ಮ ಸಾಂಸ್ಕೃತಿಕ ಪರಂಪರೆಯು ಉತ್ತುಂಗಕ್ಕೇರಲಿ. ಅಕ್ಷಯ ತೃತೀಯದ ಶುಭ ದಿನದಂದು ಮೂಡಿದ ಈ ಪಯಣ ಸದಾ ಅಕ್ಷಯವಾಗಲಿ ಎಂದು ಆಶಿಸುತ್ತಾ, ಮುಂದಿನ ವರ್ಷ ಮತ್ತಷ್ಟು ಹೊಸ ಹಾಡುಗಳು, ರಾಗಗಳು ಮತ್ತು ಭಾವಗಳೊಂದಿಗೆ ಹೊಸ ಸಂಭ್ರಮ ಉತ್ಸಾಹದೊಂದಿಗೆ ಭೇಟಿಯಾಗೋಣ. ಶುಭ ನಮನಗಳು. ಸರ್ವೇ ಜನಾಃ ಸುಖಿನೋ ಭವಂತು.
ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿ.